ಮರಿಳಿದನು ಪಂಜರ ತೊಳಗಿಸಿ ಮರಿಗಿಳಿದನು ಪಂಜರ ತೊಳಗಿಸಿ ಮರಿಗಿಳಿದಂದು ಪಂಜರ ತೊಳಗಿಸಿ ಕರುಣೆಯು ಪಾಲಿಸಿ ಮೃದು ನುಡಿ ಕಲಿಸಿ ಕರುಣೆಯು ಪಾಲಿಸಿ ಮೃದು ನುಡಿ ಕಲಿಸಿ ಹರುಷವಾದಂಗದಿ ತರಳೆಯರೆಂಬ ಹರುಷವಾದಂಗದಿ ತರಳೆಯರೆಂಬ ಪರಿದ ಶ್ರಮದಿ ಕಾಯ್ದೆ ಜನಕ ಸಂಪನ್ನ ಎಂಬ ಪರಿದ ಶ್ರಮದಿ ಕಾಯ್ದೆ ಜನಕ ಸಂಪನ್ನ ಮರಿಗಿಳಿದವು ಪಂಜರದೊಳಗಿರಿಸಿ ಕರುಣೆಯೊಳ್ ಪಾಲಿಸಿ ಮೃದು ನುಡಿ ಕಲಿಸಿ ಕರುಣೆಯೊಳ್ ಪಾಲಿಸಿ ಮೃದು ನುಡಿ ಕಲಿಸಿ ಮೊದಲಾಗಿ ವಂದಿಸಿಕೊಂಡೆ. ಸ್ವಾಮಿ ಮಗ. ಅಪ್ಪ, ನಿಮ್ಮ ಬಗ್ಗೆ ಹೇಳಿಕ್ ಹೋದ್ರೆ ಒಂದು ನಾಲಿಗೆ ಸಾಕಾಗುದಿಲ್ಲ. ಯಾಕೆ ಈ ಮಾತು? ಯಾಕೆ? ಒಂದು ಉದಾಹರಣೆ ಕೊಟ್ಟು ಹೇಳ್ತೇನೆ. ಏನ್ ಮಗ? ಕಾಡಿನಲ್ಲಿ ಇರುವಂತ ಪುಟ್ಟ ಮರಿಯ ಗಿಳಿಯೊಂದನ್ನು ತಂದು ಅದನ್ನು ಪಂಜರದೊಳಗೆ ಇರಿಸಿ ಪೋಷಣೆ ಮಾಡಿ ಅದಕ್ಕೆ ಮೃದು ನುಡಿ ಕಲಿಸಿ ಹಾರಿ ಹೋಗುವುದಕ್ಕೆ ಅವಕಾಶ ಮಾಡಿಕೊಡುವುದು ಮನುಷ್ಯನಾದವನಿಗೆ ಎಷ್ಟು ಕಷ್ಟ. ಭಾರಿ ಕಷ್ಟ ಉಂಟು. ಕಷ್ಟಪಟ್ಟವನಿಗೆ ಗೊತ್ತು ಬಿಟ್ರೆ ಪಡೆದೇ ಹೋದವ್ರಿಗೆ ಗೊತ್ತಾಗ್ತದೆ. ಇದನ್ನು ಯಾಕೆ ಹೇಳಿದೆ ಅಪ್ಪ? ಯಾಕೆ? ಹೆಣ್ಣು ಮಕ್ಕಳಾದಂತ ನಮ್ಮ ಮೂವರನ್ನು ನೀವು ಬೆಳೆಸಿದ ರೀತಿ, ತಾಯಿಯನ್ನು ಕಳೆದುಕೊಂಡಂತ ಮಕ್ಕಳು ತಪ್ಪಲೇ ಆಗಬಾರದು. ತಾಯಿಯ ಸ್ಥಾನ ಮತ್ತೆ ತಂದೆಯ ಸ್ಥಾನ ತುಂಬುವುದು ತಂದೆಯ